ಸಂತೋಷ್ ಲಾಡ್ ಅವರು ಏನೇ ಮಾತನಾಡಿದ್ರು ಸಹ ಬಿ ಜೆ ಪಿಯವರು ಅದನ್ನು ವಿರೋಧ ಮಾಡ್ತಾರೆ. ಅದಕ್ಕೆ ಏನಾದರೂ ಒಂದು ತದ್ವಿರುದ್ಧವಾಗಿ ಮಾತನಾಡುವಂಥ ಮಾತುಗಳನ್ನು ಮಾಡ್ತಾರೆ. ಬಿ ಜೆ ಪಿಯಿಂದ ಸಂತೋಷ್ ಲಾಡ್ ಅವರು ಮಾಡುವಂಥದ್ದನ್ನ ಮೀಡಿಯಾ ಟ್ರಯಲ್ ಆಗ್ತಾ ಇದೆಯಾ ಅಂತ. ಅಲ್ಲ, ಆಗುತ್ತೆ ಸಹಜವಾಗಿ. ಬಿ ಜೆ ಪಿಯವರು ಮೀಡಿಯಾ ಟ್ರಯಲ್ ಮಾಡ್ತಕ್ಕಂಥದ್ದು ಸಹಜ ಇದೆ. ಯಾಕಂದರೆ ಅವ್ರದ್ದು ಐ ಟಿ ಸಿಲ್ ತುಂಬ ಸ್ಟ್ರಾಂಗ್ ಇದೆ. ನನ್ನ ಮನವಿ ಇದೆ, ಯಾವಾಗಲೂ ಪರ್ಸ್ನಲ್ ಆಗಿ ಹೋಗಬಾರ್ದು, ಒಂದು ಸೈದ್ಧಾಂತಿಕತೆ ಇರಬೇಕು. ಬಿ ಜೆ ಪಿಲಿ ನಾನೊಬ್ಬ ಬಿ ಜೆ ಪಿ ಕಾರ್ಯಕರ್ತನಲ್ಲಿದ್ದರೆ, ನಾನು ಬಿ ಜೆ ಪಿನಲ್ಲಿದ್ದು ನನಗೆ ಎಸೆನ್ಸ್ ಆಫ್ ದ ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ನನ್ನ ಪಾರ್ಟಿನಲ್ಲಿ ನನಗೆ ಪ್ರಶ್ನೆ ಕೇಳ್ತಕ್ಕಂಥ ಅವಕಾಶ ಇರಬೇಕು. ನಾನು ಕಾಂಗ್ರೆಸ್ನಲ್ಲಿ ನನ್ನ ಪಾರ್ಟಿನಲ್ಲಿ ನಾನು ಪ್ರಶ್ನೆ ಕೇಳ್ತಕ್ಕಂಥ ಅವಕಾಶ ಇರಬೇಕು. ಆಮೇಲೆ ಪರಸ್ಪರ ಪ್ರೀತಿ ವಿಶ್ವಾಸ ಇರಬೇಕು. ಬಿ ಜೆ ಪಿಯವರು ಅವರೇನು ಬೇರೆ ಇರೋಲ್ಲ, ಕಾಂಗ್ರೆಸ್ನವರು ನಾವೇನು ಬೇರೆ ಇರೋಲ್ಲ, ಜೆ ಡಿ ಎಸ್ನವರು ನಾವು ಬೇರೆ ಇರೋಲ್ಲ. ನಾವೆಲ್ಲರೂ ಒಂದೇ ಉದ್ದೇಶನೂ. ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರ ಸೇವೆ ಮಾಡ್ಲಿಕ್ಕೆ ನಾವಿರ್ತಕ್ಕಂಥದ್ದು. ಭಾಳ ಪರ್ಸ್ನಲ್ ಆಗಿ ಹೋಗಬಾರ್ದು. ಒಂದು ಲೈನ್ ಇರಬೇಕು. ಆ ಲೈನ್ನಲ್ಲಿ ಟೀಕೆ ಮಾಡ್ತಕ್ಕಂಥದ್ದು, ಹೆಲ್ದಿ ಟೀಕೆ ಮಾಡ್ತಕ್ಕಂಥದ್ದು ಅದು ಒಳ್ಳೆಯದು. ತೀರಾ ಪರ್ಸ್ನಲಾಗಿ ಹೋಗಿ ಸುಮ್ಮನೆ ಒಬ್ಬ ಮನುಷ್ಯನ ಇಮೇಜ್ ಡ್ಯಾಮೇಜ್ನ ಮಾಡಲಿಕ್ಕೆ ಇಲ್ಲ ಬರೋದನ್ನೆಲ್ಲ ಬರೆದು ಹೇಳ್ತಕ್ಕಂಥದ್ದು ಆಗಬಾರ್ದಂತ ನನ್ನ ಅಭಿಪ್ರಾಯ. ಬಟ್ ಮಾಡಿದ್ರು ದೇವ್ರು ಒಳ್ಳೇದು ಮಾಡಲಿ ಅವರಿಗೆ. ಸಂತೋಷ್ ಲಾಡ್ ಅವರು ಹತ್ತತ್ರ 3 ವರ್ಷ ಆಗಕ್ಕೆ ಬಂತು. ಎಮ್.ಎಲ್.ಎ ಆಗಿದ್ದಾರೆ, ಜೊತೆಗೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಮಂತ್ರಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಏನು ಮಾಡಿದ್ದಾರೆ ಸರ್ ನಿಮ್ಮ ಕ್ಷೇತ್ರಕ್ಕೆ? ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ. ಇಲ್ಲಿ ಕೊಳವೆ ಕೊರೆಸೋದು ಇರ್ಬೋದು, ಕೆರೆ ನೀರು ತುಂಬಿಸೋದು ಇರ್ಬೋದು. ರೈತರ ಮೇಲೆ ಭಾಳ ಅಪಾರ ಕಾಳಜಿ ಉಳ್ಳವರು. ರೈತರಿಗಾಗಿ ಈ ಹೈನುಗಾರಿಕೆಗೂ ಆಯ್ತು, ಶಾಲೆ ಶಿಕ್ಷಣಕ್ಕೆ ಆಯ್ತು, ಸಾಕಷ್ಟು ಒತ್ತು ಕೊಟ್ಟರು. ಇವತ್ತು ಯಾವ ಹುಡುಗರು ಇಂಜಿನಿಯರ್ ಮಾಡಲಿ ಇದು ಮಾಡಲಿ ಹೋದ್ರೆ ಇಲ್ಲ ಅಂತೇಳಿ ಕಳ್ಸೋಂಗಿಲ್ಲ. ತಮ್ಮ ಸಾಧ್ಯ ಆದಷ್ಟು ಹೆಲ್ಪ್ ಮಾಡಿ ಅವ್ರಿಗೆ ಸಾಕಷ್ಟು ಅನುಕೂಲಗಳು ಮಾಡಿಕೊಟ್ಟಾರೆ ಇಲ್ಲಿ. ಮತ್ತು ಈ ಕರೋನಾದಾಗತ್ತೆ ಒಟ್ಟು ಅವರು ಹೇಳ್ಕೊಂತ ಹೋದ್ರೆ ಜಗ್ಗಿದಾವ್ ಬಿಡ್ರಿ, ಒಂದೆರಡು ಬಾಯಲ್ಲಿ ಹೇಳೋವಲ್ಲ. ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಂಡಿದ್ದಾರೆ? ಸಂತೋಷ್ ಲಾಡ್ ಸಾಹೇಬರು ಒಂದು ಉದ್ಯೋಗ ಮೇಳ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಕೆಲಸ ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ಯಾರ. ಆಮೇಲೆ ಯಾರ ನನಗೆ ಉದ್ಯೋಗ ಬೇಕಂತ ಹೇಳಿದ್ರೆ ಅವರ ತಕ್ಷಣ ಫೋನ್ ಮಾಡಿ, ಈಗ ಕಂಪ್ನಿಗೆ ಫೋನ್ ಮಾಡಿ ಕಳಿಸೋ ಸಾಕಷ್ಟು ಜನರು ನಮ್ಮ ಇಲ್ಲಿಂದ ಕಂಪ್ನಿಗಳಿಗೆ ಹೋಗ್ಯಾರ. ಅದರದ್ದು ಯುವಕರಿಗೆ ಭಾಳಷ್ಟು ಒಂದು ದೊಡ್ಡ ಉದ್ಯೋಗ ಮೇಳ ಹೋದ್ಸಲ ಮಾಡಿ ಸಾಹೇಬರು ಒಂದು 40 ಕಂಪ್ನಿಯವ್ರನ್ನ ಕರೆಸಿ ಅಲ್ಲಿ ಉದ್ಯೋಗ ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಅಂತೂ ಸಂತೋಷ್ ಲಾಡ್ ಸಾಹೇಬರು ಮಾಡ್ಯಾರ. ಸರ್, ಈಗ ಏನು ಸಂತೋಷ್ ಲಾಡ್ ಅವರು ಜನಸಾಮಾನ್ಯರ ಕೈಗೆ ಈಸಿಯಾಗಿ ಸಿಗ್ತಾರಾ ಅನ್ನೋ ಒಂದು ಪ್ರಶ್ನೆ ಇದೆ. ಯಾಕೆಂತ ಹೇಳಿದರೆ ಅವರು ಶಾಸಕರಾಗಿದ್ದಾಗ ಸಿಗ್ತಾ ಇದ್ದರು. ಈಗ ಮಂತ್ರಿ ಆಗಿದ್ದಾರೆ, ಈ ಸಂದರ್ಭದಲ್ಲಿ ಸಿಗ್ತಾರಾ ಇಲ್ವಾ? ನೋಡಿ ಸರ್, ವಾರದಲ್ಲಿ ಸುಮಾರು ದಿನ ಹುಬ್ಳಿ ಆಗಿರ್ಬೋದು, ಹುಬ್ಳಿ ಸರ್ಕ್ಯೂಟ್ ಹೌಸ್ ಆಗಿರ್ಬೋದು, ಧಾರವಾಡ ಸರ್ಕ್ಯೂಟ್ ಹೌಸ್ ಆಗಿರ್ಬೋದು, ಕಲಗಡಿ ಆಗಿರ್ಬೋದು, ವಾರದಲ್ಲಿ ಜನಸಾಮಾನ್ಯರಿಗೆ ಸಿಗುವಂಥ ಏಕೈಕ ವ್ಯಕ್ತಿ ರಾಜ್ಯದಲ್ಲಿ ಯಾರೇ ಇದ್ದರೂ ಕೂಡ ಅದು ಸಂತೋಷ್ ಲಾಡ್ ಅಂತ ಹೆಮ್ಮೆಯಿಂದ ಹೇಳ್ಕೊತೀವಿ. ಇವತ್ತು ಯುವಕರು ಹೋಗಲಿ, ಯಾರು ಬಡವರು ಹೋಗಲಿ, ಯಾರು ಹೋಗಲಿ, ಅವತ್ತಿಂದ ಅವ್ರಿಗೆ ಸ್ಪಂದನೆ ಸಿಗತ್ತೈತಿ. ಈಗ ಮೊನ್ನೆ ಎಲ್ಲ ಇಲ್ಲಿ ಬೆಳೆ ಹಾನಿಯಾಗಿತ್ತು, ಕಾಡು ಪ್ರಾಣಿಗಳಾದ ಎಲ್ಲ ಹಾವಳಿ ಮಾಡಿದ್ದು. ಕೂಡಲೇ ಬಂದು ಡಿ ಸಿ ಅವರು, ಎಸ್ ಪಿ ಅವರು ಎಲ್ಲರೂ ಸೇರಿ ಬಂದು ತಕ್ಷಣ ಬಂದು ಅದಕ್ಕೆ ಏನು ಪರಿಹಾರ ಮಾಡಬೇಕು, ಇವತ್ತು ಯಾವ ಬೆಳೆ ಹಾನಿ ಏನಾಗಿದೆ ಅಂತೇಳಿ ಮಿನಿಸ್ಟರ್ ಸಚಿವರೇ ಬಂದು ಖುದ್ದಾಗಿ ತಾವು ಬಂದು ಪರಿಶೀಲನೆ ಮಾಡಿದ್ದಾರೆ ಸರ್. ಅಂಥ ವ್ಯಕ್ತಿ ಸಿಗೋದು ಅಪರೂಪ.